ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಏನಿದೆಲ್ಲ ಮುಂದಿಟ್ಕೊಂಡಾರ ಅನಿಸ್ತಾ ಇದೆ ಅಲ್ಲ ನಿಮಗೆ? ನಂದು ಅಧಿಕ ಮಾಸದ ಪೂಜೆ ವ್ರತಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನನ್ನ ತಯಾರಿ ಹೇಗಿದೆ ಅಂತ ನಿಮ್ಗೆ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಇದು ತೋರಿಕೆಗಾಗಿ ಅಲ್ಲ. ನಾನು ಯಾಕೆ ಈ ರೀತಿ ಮಾಡ್ಕೊತೀನಂದರೆ, ಪೂಜೆ ಮಾಡುವಾಗ ಹಡಾವುಡಿ ಆಗುತ್ತೆ, ಇದೆಲ್ಲಿಟ್ಟಿದ್ದೀನೋ ಅಂತ. ಆ ರೀತಿ ಆಗಬಾರ್ದಂತ ನಾನು ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಗ ನೀವು ನೋಡಿದ್ರೆ ಯಾರಿಗಾದ್ರೂ ನಿಮಗೂ ಒಂದು ಐಡಿಯಾ ಬರುತ್ತಲ್ಲ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಕೊಂಡಿದ್ದೀನಿ ಅಂತ ಅಗರಬತ್ತಿ ಒಂದು ಬಾಕ್ಸ್ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ದೀಪ ಹಚ್ಚೋದಕ್ಕೆ ದೀಪದ್ದು 33 ಬತ್ತಿ ದೀಪ ಹಚ್ತಾ ಇದ್ದೀನಲ್ಲ, ಅದಕ್ಕಾಗಿ ಇದನ್ನ ತಗೊಂಡಿದ್ದೀನಿ. ಆಮೇಲೆ ಮಂಗಳಾರತಿ ಮಾಡೋದಕ್ಕೆ, ಲೋಬಾನ ಹಾಕೋದಕ್ಕೆ ನಾವು ಹೊಸ ತುಳಸಿ ತಂದಿದ್ದೀನಿ, ತುಳಸಿ ಇರಲಿಲ್ಲ. ತುಪ್ಪದ ಬತ್ತಿ ಹಚ್ಚೋದಕ್ಕೆ ತುಪ್ಪ, ಬಿಡಿ ಹೂಗಳು ನಾನು ಸಹ ಕಾಣ್ತಾ ಇದ್ದೀನಿ, 33 ಹೂವುಗಳನ್ನ ಏರಿಸ್ತಾ ಇದ್ದೀನಲ್ಲ, ಹಾಗಾಗಿ ಬಿಡಿ ಹೂಗಳನ್ನು ತಗೊಂಡಿದ್ದೀನಿ. ಈ ರಂಗೋಲಿ ಹಾಕ್ತಾ ಇದ್ದೀನಲ್ಲ, ರಂಗೋಲಿ ಪುಡಿ ತಗೊಂಡಿದ್ದೀನಿ. ಆಮೇಲೆ ಅರಿಶಿಣ ಕುಂಕುಮ, ನೈವೇದ್ಯ ಇಡೋದಕ್ಕೆ 2 ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೈವೇದ್ಯಕ್ಕಾಗಿ ಈಗ ಡ್ರೈ ಫ್ರೂಟ್ಸು ಮತ್ತು ಸಣ್ಣ ಕಲ್ ಸಕ್ಕರೆ, ಯಾಕಂದರೆ ಈ ಒಂದು ತಿಂಗಳು ನಾನು ನೈವೇದ್ಯ ಮಾಡ್ತೀನಿ. ದ್ರಾಕ್ಷಿ, ಹಾಗಾಗಿ ಕರ್ಪೂರ, ಜವ್ವಾದಿ ಪೌಡರು, ಗಂಧ, ತುಪ್ಪದ ಬತ್ತಿಗಳಿಗೆ ರೆಡಿಮೇಡ್ ಸಿಗ್ತಾ ಇದೆಯಲ್ಲ, ಇವು ರೆಡಿಮೇಡ್ ತುಪ್ಪದ ಬತ್ತಿ ತೊಗೊಂಡಿದ್ದೀನಿ. ಅಕ್ಷತೆ ತೊಗೊಂಡಿದ್ದೀನಿ, ಯಾಕಂದರೆ ಈಗ 33 ಅಕ್ಷತೆ ಹಾಕ್ತೀನಲ್ಲ, ಅದಕ್ಕಾಗಿ. ಇದು ಅಚ್ಚು ರಂಗೋಲಿ ಹಾಕೋದಕ್ಕೆ, ಇದು ಕೂಡ ರೆಡಿಮೇಡ್ ತೊಗೊಂಡಿದ್ದೀನಿ. ಈಗ ಅಧಿಕ ಮಾಸದ ಬತ್ತಿ ಅಂತಲೇ ಈ ರೀತಿ ಸಿಗ್ತಾ ಇದೆ. ಡೈಲಿ ಒಂದೊಂದನ್ನು ಈ ತುಪ್ಪದಲ್ಲಿ ನೆನೆಸಿ ಹಚ್ತೀನಿ. ಹಾಗಾಗಿ ಇವೇನು ಇಷ್ಟೊಂದು ಬತ್ತಿ ತಗೊಂಡಿದ್ದಾಳ ಅಂದ್ಕೊಂಡ್ರ, ಇದರಲ್ಲಿ ಕೂಡ ನಾನು ಅಂಗನೂರನ್ನು ರೆಡಿ ಮಾಡ್ತೀನಿ. ಗೆಜೆ ವಸ್ತ್ರ ಅಂತಾರಲ್ಲ, ಅದನ್ನು ಈ ಥರ ರೆಡಿಗಳು. ಯಾಕಂದರೆ ಡೈಲಿ 33 ಹಾಕ್ತೀವಲ್ಲ, ಹಾಗಾಗಿ ಭಾಳ ಬೇಕು. ಕೊಂಡ್ಬೇಕಂದ್ರೆ ಜಾಸ್ತಿ ಕಾಸ್ಟ್ಲಿ ಆಗುತ್ತಲ್ಲ, ಅದಕ್ಕಾಗಿ ನಾನು ಮನೇಲೇ ರೆಡಿ ಮಾಡ್ಕೋತೀನಿ. ತುಂಬ ಈಸಿಯಾಗಿ ಈ ಥರ ಒಂದು ಲಡಿ ತೊಗೊಂಡು ಈಗ ಬಿಚ್ಕೊಂಡು, ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಕುಂಕುಮನ ನೀರಲ್ಲಿ ಹಾಕಿ ಹಿಂಗೆ ಇಟ್ಕೊಂಡು ಈ ಥರ ಮಾಡ್ಕೋತಾ ಹೋಗ್ಬೇಕು. 33 ಎಷ್ಟಾಗುತ್ತೆ ಅಷ್ಟು ಡೈಲಿ ಹಾಕ್ತೀವಲ್ಲ, ಜಾಸ್ತಿ ಖರ್ಚುನೂ ಆಗಬಾರ್ದು, ನಮ್ಗೆ ಒಳ್ಳೆ ಫಲನೂ ಸಿಗಬೇಕಲ್ಲ. ಅದಕ್ಕಾಗಿ ನಾನು ಯಾವಾಗಲೂ ಗೆಜ್ಜೆ ವಸ್ತ್ರನ ಮನೇಲಿ ರೆಡಿ ಮಾಡ್ತಾ ಇದ್ದೀನಿ. ಈಗಿನ ಹಸಿ ಇದೆಯಲ್ಲ, ನಿಮ್ಗೆ ಈ ರೀತಿ ಕಾಣ್ತಾ ಇದೆ. ಇದು ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ರೀತಿ. ಈಗ ಇಷ್ಟೊಂದು ನನಗೆ ಅಧಿಕ ಮಾಸ ಆಗೋಷ್ಟೊತ್ತಿಗೆ ಖಾಲಿ ಆಗ್ತಾವ. ಪ್ರತಿ ಸಾರಿ ಎಲ್ಲಿ ತಗೊಳ್ಳೋದು ಅಂತ ಈ ರೀತಿ ಮಾಡ್ಕೊತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ತಯಾರಿ ಹೇಗಿದೆ ಅಂತ. ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಈಗ ಹೊಸದಾಗಿ ಹೈಪ್ ಅಂತ ಕೂಡ ಒಂದು ಆಪ್ಷನ್ ಬಂದಿದೆ, ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.